ಸರಿ, ಈಗ ದೀಪಯಕ್ಷಿಣಿ ಸಾಧನೆ ಕಲಿತಾ ಕಲಿತಾ ನೀವು ಇನ್ನಷ್ಟು ಒಂದಷ್ಟು ಸಾಧನೆಗಳನ್ನ ಮಾಡಿದ್ದೀರಾ. ಅದರಲ್ಲಿ ನಾನು ಇಲ್ಲೇ ಬರ್ಕೊಂಡಿರೋ ಹಂಗೆ ನೀವು ಹೇಳ್ದಂಗೆ ದೀಪಯಕ್ಷಿಣಿ ಜೊತೆಗೆ ತಾಂತ್ರಿಕ ಯಕ್ಷಿಣಿ ಇದೆ, ಚರ ಯಕ್ಷಿಣಿ ಇದೆ, ಹಾಗೂ ಭೂತ ಯಕ್ಷಿಣಿ ಇದೆ, ಮತ್ತು ಸ್ಥಿರ ಯಕ್ಷಿಣಿ ಇದೆ, ಸ್ವಪ್ನ ಯಕ್ಷಿಣಿ ಇದೆ. ದೀಪಯಕ್ಷಿಣಿನೇ ಅಲ್ಟಿಮೇಟು ಅಂತಂದಾಗ ಬೇರೆ ಯಕ್ಷಿಣಿ ಸಾಧನೆ ಯಾಕೆ ಸರ್ ಮಾಡಬೇಕಾಗಿತ್ತು, ಅಥವಾ ಯಾಕೆ ಬೇಕಾಗಿತ್ತು? ವೆರಿ ಗುಡ್ ಕ್ವಶನ್ ಸರ್. ಇದು ನಮ್ಗೆ ಬೇಕಾಗಿರೋ ಕ್ವಶನ್ಗಳು ಹಿಂಗೆ ಬರಬೇಕು ನೋಡಿ. ಜನಗಳಿಗೂ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಇವಾಗ ಆರೋಗ್ಯ ಸಮಸ್ಯೆ ಒಂದೇ ಇರುತ್ತಾ, ಹಣದ ಸಮಸ್ಯೆ ಇರಲ್ವಾ? ಇದು ಅವನ ಮಾನಸಿಕವಾಗಿ ಅವನ ಸಮಸ್ಯೆಗಳಿರಲ್ವಾ? ದೈಹಿಕವಾಗಿ ಸಮಸ್ಯೆಗಳಿರಲ್ವಾ? ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಆಯ್ತಾ. ಈ ಥರ ಸಮಸ್ಯೆಗಳಿದ್ದಾಗ ಅದಕ್ಕೆ ತಕ್ಕಂಗೆ ಒಂದೊಂದು ಯಕ್ಷಿಣಿಯರನ್ನ ಅಲ್ಲಿ ಸಾಧನೆ ಮಾಡ್ಕೊಂಡು ಇಟ್ಟಿದ್ದಾರೆ. ಈಗ ನೋಡಿ, ಯಕ್ಷಿಣಿಯರಷ್ಟೇ ಅಲ್ಲ, ಯಕ್ಷರು, ಯಕ್ಷಿಣಿಯ ಗಂಡ ಬಂದು ಯಕ್ಷ, ಇವರು 64 ಜನ ಯಕ್ಷರಿದ್ದಾರೆ. ಭೀಮ ಯಕ್ಷ ಅಂತ ಇದ್ದಾನೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ ಯಕ್ಷರಾಜ ಯಾರು ಅಂದ್ರೆ ಕುಬೇರ ಬಂದು ಯಕ್ಷರಾಜ. ಅದು ಏನಂದ್ರೆ ಫಸ್ಟ್ 1 2 3 ನಂಬರ್ ಹೆಂಗ ಹಾಕ್ತಿವಿ ನಾವು, 64 ನಂಬರು, ಅದ್ರಲ್ಲಿ ಫಸ್ಟ್ ಬರೋದೇ ಕುಬೇರ. ಅದೇ ತರ ದೀಪ ಯಕ್ಷಿಣಿ ಬಂದು ಫಸ್ಟ್ ಒಂದು ಕ್ಯಾಟಗರಿಯಲ್ಲಿ ಬರ್ತಾಳೆ ಅವಳು. ಹಾಗಾಗಿ ಇನ್ನು ಮಿಕ್ಕಿದ್ದೆಲ್ಲ ಏನಂತ ಹೇಳಿದ್ರೆ ತಂತ್ರ ಯಕ್ಷಿಣಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಯಾವುದೇ ಪ್ರಯೋಗಗಳಾಗಿದ್ರು ಕೂಡ ಅದನ್ನ ರಿವರ್ಸ್ ಮಾಡೋದಕ್ಕೆ ತಂತ್ರ ಯಕ್ಷಿಣಿ. ಮತ್ತೆ ಅವನ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ 3 ಕಾಲಗಳನ್ನು ತಿಳಿಯುವಂತದ್ದು ತಂತ್ರ ಯಕ್ಷಿಣಿ ಇರ್ತಕ್ಕಂಥ ತ್ರಿಶೂಲದಲ್ಲಿ ಆ ಪವರ್ ಇರೋದು. ಸೊ ಆ ತ್ರಿಶೂಲವನ್ನ ತಲೆ ಮೇಲೆ ಇಟ್ಟಾಗ ಅವನ ಒಂದು ಎನರ್ಜಿ ಏನಿದೆ, ಮತ್ತೆ ಅವನು ಏನು ಹಿಂದಕ್ಕೇನಿದೆ, ಅವನ ಹಿಂದಿನ ಜನ್ಮನೂ ಕೂಡ ಗೊತ್ತಾಗತ್ತೆ. ಅಷ್ಟು ಶಕ್ತಿ ಇರ್ತಕ್ಕಂಥ ತಂತ್ರ ಯಕ್ಷಿಣಿ. ಆತರ ಒಂದೊಂದು ಯಕ್ಷಿಣಿಯರು ಇದಾರಲ್ಲ, ಒಂದೊಂದು ನಮ್ಗೆ ಅನುಕೂಲವನ್ನ ಮಾಡ್ಕೊಡೋದು. ಈಗ ಧನದ ಯಕ್ಷಿಣಿ ದುಡ್ಡನ್ನ ಕೊಡ್ತಾಳೆ. ಸ್ವಪ್ನ ಯಕ್ಷಿಣಿ ನಾವು ಮಲ್ಕೊಂಡಿದ್ದಾಗ ನಿದ್ರೆಯಲ್ಲಿ ಬಂದು ನಿಮ್ಗೆ ಇನ್ನು ನೆಕ್ಸ್ಟ್ 1 ತಿಂಗಳಲ್ಲಿ ಏನೇನ್ ನಡೆಯುತ್ತೆ ಅಂತ ಹೇಳ್ತಾಳೆ. ಹಿಂದೆ ಏನೇನಾಗಿತ್ತು ಅಂತ ಹೇಳ್ತಾಳೆ. ನಿನ್ನ ಹತ್ರ ನಾಳೆ ಯಾರು ಬರ್ತಾರೆ, ನಿನ್ಗೆ ಅವ್ನು ಏನ್ ಮಾಡ್ತಾನೆ, ನಿಂಗೆ ಲಾಭ ಮಾಡ್ತಾನ ನಷ್ಟ ಮಾಡ್ತಾನ ಏನು ಅಂತ ಹೇಳ್ತಾಳೆ. ಅಷ್ಟು ದೊಡ್ಡ ಸಾಧನೆ ಅದು ಸ್ವಪ್ನ ಯಕ್ಷಿಣಿ ಸಾಧನೆ. ಕೇಳ್ತಾ ಇದ್ರೆ ಇಂಥ ಗುರುಗಳನ್ನ ನಾವು ಭೇಟಿ ಮಾಡಿದೀವಿ ಅಂತಂದ್ರೆ ಮೋಸ್ಟ್ಲಿ ಭಗವಂತ ಒಳ್ಳೇದೇ ಹೇಳಿ ಕಳ್ಸಿರ್ತಾನೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ, ಅದ್ರ ಜೊತೆಯಲ್ಲಿ ನಿಮಗೆ ಪ್ರಾಬ್ಲಮ್ ಇದ್ರೆ ಮಾತ್ರನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀವಿ. ನಿಮ್ಮ ಕಾಂಟ್ಯಾಕ್ಟ್, ನಿಮ್ಮ ಅಂದರೆ ಒಂದು ಒಳ್ಳೆ ಯೋಚನೆಯಿಂದನೇ ಬನ್ನಿ. ಅದ್ರ ಜೊತೆಯಲ್ಲಿ ಸ್ವಾವಲಂಬಿಗಳಾಗಿ ನೀವೇ ನಿರ್ಧಾರಗಳನ್ನ ತೊಗೊಂಡು ಬನ್ನಿ, ಡಿಪೆಂಡ್ ಆಗಬೇಡಿ ಅಂತ ಹೇಳ್ತಾ ಇದ್ದೀನಿ. ನೀವು ನಮಗೆ ಕಾಲ್ ಮಾಡೋದಾಗಲಿ ಅಥವಾ ನಾವು ಇನ್ನೊಂದ್ಸತಿ ಅಡ್ರೆಸ್ ಹೇಳೋದಾಗಲಿ, ಅಪಾಯಿಂಟ್ಮೆಂಟ್ ಕೊಡೋದಾಗಲಿ ಏನೂ ಇಲ್ಲ. ನೇರವಾಗಿ ನಂಬರ್ನ ಕೊಟ್ಟಿರ್ತೀನಿ. ಶ್ರೀನಿವಾಸ್ ನಗರ್, ಬೆಂಗಳೂರಿನ ಶ್ರೀನಿವಾಸ್ ನಗರದಲ್ಲೇ ವಿದ್ಯಾಪೀಠ ಸರ್ಕಲ್ಗೆ ಹತ್ತಿರ ಇರುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ನೀವು ಹೋಗಿ ಕತ್ತರಗುಪ್ಪೆ ಕಡೆಯಿಂದನೂ ಬರ್ಬೋದು, ಈ ಕಡೆ ನಮ್ಮ ನಾಯಂಡಹಳ್ಳಿ ಮಾರ್ಕೆಟ್ಸ್ ವಾಟ್ಸ್ ಎವರ್ ನೀಟಾಗಿ ಒಂದೊಳ್ಳೆ ಬೆಂಗಳೂರಿನ ಸುಸಜ್ಜಿತವಾಗಿರುವಂಥ ಏರಿಯಾದಲ್ಲಿದ್ದಾರೆ. ದಯವಿಟ್ಟು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಈ ಕಾಯಿಲೆಗಳಿಗೆ ಡಾಕ್ಟ್ರುಗಳು ಹೆಂಗಿರ್ತಾರೋ ಅದೇ ರೀತಿ ಯಕ್ಷಿಣಿಯರು ಒಂದೊಂದು ವಿಚಾರಕ್ಕೆ ಒಂದೊಂದು ರೀತಿಯಲ್ಲಿ ನೀವು ಸಾಧನೆಗಳನ್ನ ಮಾಡಿಟ್ಟಿದ್ದೀರಾ. ದೀಪ ಯಕ್ಷಿಣಿ ಸಾಧನೆ ಮಾಡಿದ ಮೇಲೆ ಸರ್, ನಿಮ್ಗೆ ಯಾವತ್ತಾದರೂ ಒಂದು ದಿನ ನಿಮಗೆ ಈ ವಿದ್ಯೆನ ಕಲ್ತ್ಬಿಟ್ಟು ಎಲ್ಲೋ ಒಂದು ಕಡೆ ತಪ್ಪು ಮಾಡೋದು ಅಂತ ಏನಾದರೂ ಅನಿಸಿದೆಯಾ ಸರ್? ಒಂದೇ ಒಂದ್ಸಲ ಅನಿಸಿದೆ. ಯಾರು ಒಪ್ಕೊಳೋದೇ ಇಲ್ವಲ್ಲ ಸರ್, ನೀವು ಹೇಳ್ತೀರಾ? ಯಾಕೆ ಅನಿಸ್ತು ಸರ್? ಯಾಕಂದ್ರೆ ಯಕ್ಷಿಣಿ ಒಂದ್ಸಲ ನನಗೆ ಒಬ್ಬ ವ್ಯಕ್ತಿನ ಹೆಲ್ಪ್ ಮಾಡಬೇಡ ಅಂತ ಹೇಳಿದ್ಲು. ಓಕೆ, ಅವ್ರು ಇವತ್ತಿನ ದಿವಸ ದೊಡ್ಡ ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಹೆಸರು ಹೇಳೋದು ಬೇಡ, ಮಾಡಬೇಡ ಅಂತ ಹೇಳಿದ್ಲು. ಆದರೆ ನಮ್ಗೇನು ಮಾಡೋದು, ಆ ಪರಿಸ್ಥಿತಿಯಲ್ಲಿ ನಾನು ಆ ತಪ್ಪು ಮಾಡಿಬಿಟ್ಟೆ. ಅವರಿಗೆ ಆ ಹೆಲ್ಪನ್ನು ನಾನು ಮಾಡಿದ್ಮೇಲೆ ಯಾಕಾದರೂ ಮಾಡೋದ್ನೋ ಅನ್ನೋ ಥರ ನನಗೆ ಆ ಥರ ಒಂದು ಇದಾಗೋಯ್ತು, ಅಂದರೆ ಫೀಲ್ ಆಗೋಯ್ತು. ಸೊ ಏನಾಗುತ್ತೆ ಅಂದರೆ ವ್ಯಕ್ತಿಗಳಿಗೆ ಒಂದು ಹೆಲ್ಪ್ ಅಂತ ಹೇಳಿ ಮಾಡಿದಾಗ, ಅವ್ರು ಕಷ್ಟದಲ್ಲಿದ್ರೇ ಹೆಲ್ಪ್ ಮಾಡೋದು, ಸುಮ್ಮನೆ ಯಾರು ಹೆಲ್ಪ್ ಮಾಡ್ತಾರೆ? ಹೆಲ್ಪ್ ಅಂತ ಮಾಡಿದಾಗ ಅವರು ಒಂದು ಸ್ಥಾನಕ್ಕೆ ಬಂದಾಗ, ಆ ಸ್ಥಾನಕ್ಕೆ ಬಂದಮೇಲೆ ಅವರು ಅದನ್ನು ಒಳ್ಳೇದನ್ನು ಮಾಡ್ತಾ ಹೋಗಬೇಕು. ಅದನ್ನು ದುರುಪಯೋಗ ಮಾಡಿಕೊಂಡು ಬರೀ ಕೆಟ್ಟದನ್ನೇ ಮಾಡ್ತಾ ಬಂದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಹೆಲ್ಪ್ ಮಾಡಿದವ್ರಿಗೆ ಅನಿಸುತ್ತೆ ಇಂಥ ವ್ಯಕ್ತಿಗೆ ನಾವು ಹೆಲ್ಪ್ ಮಾಡಿಬಿಟ್ವಾ ಅಂತ. ಸೊ ಆ ಒಂದು ಲೆಕ್ಕದಲ್ಲಿ ನನಗೆ ಒಂದು ಸ್ವಲ್ಪ ಅನಿಸಿದೆ ಆ ಒಂದು ಟೈಮಲ್ಲಿ ಮಾತ್ರ. ಅದು ಬಿಟ್ಟರೆ 26 ವರ್ಷದಲ್ಲಿ ಸಾಕಷ್ಟು ಜನ ನೋವಲ್ಲಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಸಂಕಟದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಎಷ್ಟೋ ಜನಕ್ಕೆ ಬೇರೆ 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 ಸಮಸ್ಯೆಗಳಿದೆ. ಅಂತಹ ಸಮಸ್ಯೆಗಳು ಬಂದವ್ರಿಗೆ ಕೂಡ ಕೆಲವ್ರಿಗೆ ಏನಂದ್ರೆ ಬರೀ ಒಂದು ಕುಂಕುಮದಲ್ಲಿ, ಒಂದೇ ಒಂಚೂರು ಕುಂಕುಮದಲ್ಲಿ ಆ ಪರಿಹಾರ ಮಾಡಿಕೊಟ್ಟಿದ್ದೆ ನಾನು. ಅಷ್ಟು ಅನುಕೂಲ ಆಗಿದ್ದಿದೆ ಅವರಿಗೆ. ಸೊ ಹಾಗಾಗಿ ದೀಪ ಯಕ್ಷಿಣಿ ಅಂತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ. ಅದು ಆ ಒಂದು ಸಾಧನೆ ಇಟ್ಕೊಂಡ್ಬಿಟ್ಟು ಇವತ್ತಿನ ದಿವಸ ಈ ಒಂದು ಬೆಂಗಳೂರಲ್ಲಿ ಇದ್ಕೊಂಡು UK ಇಂದ ಬರ್ತಾರೆ, US ಇಂದ ಬರ್ತಾರೆ, ಸ್ವಿಟ್ಜರ್ಲೆಂಡಿಂದ ಬರ್ತಾರೆ, ಚೈನಾದಿಂದ ಬರ್ತಾರೆ, ಜಪಾನಿಂದ ಬರ್ತಾರೆ, ಔಟ್ ಆಫ್ ಇಂದೆಲ್ಲ ಬರ್ತಾರೆ. ರಾತ್ರಿ ಹೊತ್ತೆಲ್ಲ ನಂಗೆ ಸುಮಾರು 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ ರಾತ್ರಿ ತನಕ ಮಲಗಲ್ಲ ನಾನು. ನಂಗೆ ಕನ್ಸಲ್ಟೇಷನ್ ಇದ್ದೇ ಇರುತ್ತೆ ಅವ್ರವ್ರ ಸಮಸ್ಯೆಗಳಿಗೆ. ಇಲ್ಲಿಂದಾನೇ ಅವ್ರಿಗೆ ಸೊಲ್ಯೂಷನ್ ಮಾಡ್ತೀನಿ ನಾನು. ಅಷ್ಟು ಒಂದು ಶಕ್ತಿ ಕೊಡುವಂಥದ್ದು ಯಾವುದು ಅಂತ ಹೇಳಿದ್ರೆ
ದೀಪಯಕ್ಷಿಣಿ. ಒಟ್ಟಿನಲ್ಲಿ ನಾನು ದೀಪಯಕ್ಷಿಣಿ ಅಮ್ಮನವ್ರನ್ನ ಆ್ಯಕ್ಚುಲಾಗಿ ಇವ್ರ ಆಫೀಸಿಗೆ ಬಂದಾಗ ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬಾ ಚೆನ್ನಾಗಿದೆ. ಅಮ್ಮನವರ ಕೈಗಳಲ್ಲೆಲ್ಲವೂ ದೀಪ ಇದೆ. ಅಮ್ಮನವರ ಮುಖ ಕೂಡ ದೀಪದ ಥರನೇ ಮೂಡಿದೆ. ಅದ್ರ ಜೊತೆಲಿ ಅಮ್ಮನವರ ಮುಂದ್ಗಡೆ 3 ಥರದ ದೀಪ ಯಾವಾಗಲೂ ಬೆಳಗ್ತಾನೆ ಇರುತ್ತೆ ಇವ್ರ ಆಫೀಸಲ್ಲಿ. ಅದೊಂದು ಪಾಸಿಟಿವ್ ವೈಬು. ಏನಕ್ಕೆ ಇವ್ರ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಸಾತ್ವಿಕತೆಯಲ್ಲಿ ಇದ್ದಂಥ ಮನುಷ್ಯ ತಾಂತ್ರಿಕತೆಯ ವಿದ್ಯೆಯನ್ನು ಕಲ್ತ್ಕೊಂಡು ಸಾತ್ವಿಕತೆಯಲ್ಲಿ ಎಷ್ಟೋ ಜನಕ್ಕೆ ಆಸ್ಟ್ರಾಲಜಿನ ಹೇಳ್ಕೊಂಡು ಅದ್ರ ಜೊತೆಲಿ ಟ್ಯಾರೋ ರೀಡಿಂಗ್ ಕೂಡ ಮಾಡಿಕೊಂಡು ಇವತ್ತು ತಾಂತ್ರಿಕದಲ್ಲಿ ನಾನು ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಸುಮ್ಮನೆ ಪ್ರಮೋಷನ್ಗೆ ಹೇಳ್ತಿದ್ದೀನಿ ಅಂದ್ಕೊಂಬೇಡಿ. ಒಂದು ಸತಿ ನೀವೇನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಸುಮ್ಮನೆ ಬಂದು ಕೂತ್ಕೊಳ್ಳಿ, ಅವ್ರು ಹೇಳ್ತಾರೆ ಏನು ನಿಮಗೆ ಪ್ರಾಬ್ಲಮ್ ಆಗಿದೆ ಏನಂತ, ಆಮೇಲೆ ನೀವು ಹೇಳ್ಬೋದು. ಹಾಗೂ ಈ ಗುರುಗಳನ್ನ ಭೇಟಿ ಮಾಡಿದರೆ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಅನುಭವಗಳನ್ನು ಹಾಗೂ ನಿಮ್ಮ ಪ್ರಾಬ್ಲಮ್ಗಳನ್ನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಸಾಧ್ಯವಾದರೆ ಗುರುಗಳ ಆಫೀಸಿಂದನೇ ನಿಮಗೆ ಕಾಲ್ ಬರುತ್ತೆ. ಯು ಕ್ಯಾನ್ ಆಲ್ಸೋ ಗಿವ್ ದ ನಂಬರ್ ದೇರ್. ಸರ್, ಮಾತಾಡ್ತಾ ನಿಜವಾಗ್ಲೂ ಎಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀನಿ ಅಂತಂದರೆ ನಾನು ಸಖತ್ ಖುಷಿ ಆಗ್ತಿದೆ. ದೀಪಯಕ್ಷಿಣಿ ಜೊತೆಗೆ ಇನ್ನಷ್ಟು ಹಲವಾರು ಯಕ್ಷಿಣಿ ವಿದ್ಯೆ ಕಲ್ತಿರೋಂಥ ನೀವು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಈ ಈ ಈ ಒಂದು ಜಾನರಲ್ಲಿ ಸರ್, ನೀವು ತಾಂತ್ರಿಕತೆಯ ಜಾನರಲ್ಲಿ ನಿಮಗೆ ಕಷ್ಟಗಳೇ ಬಂದಾಗ ನೀವು ಕೂಡ ಅಂದರೆ ನಾನು ನೋಡ್ದಂಗೆ ನೀವು ಎಷ್ಟೋ ದುಡ್ಡುಗಳು ಮಾಡ್ಬೋದಾಗಿತ್ತು ಸರ್, ಬಟ್ ತುಂಬ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ರ. ನಾವು ಬಂದಾಗ 2 ವೀಲರ್ ಕೂಡ ಓಡಾಡ್ತಿದ್ವಿ. ಸೊ ಸುಮಾರು ಜನ ದುಡ್ಡು ಮಾಡೋಕ್ಕೆ ಅಂತಲೇ ಇರ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಇಂಥ ವಿಚಾರಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಾಮಾಚಾರ ದಕ್ಷಿಣಾಚಾರ ಅಂತಿದೆ. ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ವಾಮಾಚಾರ ಅಂತ ಹೇಳಿದ್ರೆ ಪಕ್ಕಾ ಕೆಟ್ಟದ್ದು ಮಾಡಿಸೋದು, ಮನೆ ಹಾಳು ಮಾಡೋವಂಥ ಬುದ್ಧಿ ಅಂದ್ಕೊಳ್ಳಿ. ಅದು ಕನ್ನಡದಲ್ಲಿ ಮನೆ ಹಾಳು ಮಾಡೋದು ಅಂತಾರೆ. ಮನೇನ ಉದ್ಧಾರ ಮಾಡೋದು ಯಾವುದು ಅಂದರೆ ದಕ್ಷಿಣಾಚಾರ. ವಾಮಾಚಾರಿಗಳು ಎಷ್ಟು ಜನ ಬೇಕಾದ್ರೂ ಸಿಗ್ತಾರೆ. ನಾನು ಅದು ಮಾಡ್ಕೊಡ್ತೀನಿ, ನಾನು ದೊಡ್ಡ ಇದು ತಾಂತ್ರಿಕ ಅದು ಇದು. ಇವತ್ತಿನ ತನಕ ನನ್ನ ಹೆಸರು ಮುಂದೆ ಗುರುಜಿ ಅಂತ ಹಾಕ್ಕೊಂಡಿಲ್ಲ, ನಾನು ತಾಂತ್ರಿಕ ಅಂತ ಹಾಕ್ಕೊಂಡಿಲ್ಲ. ಕರೆಕ್ಟ್. ಡಾಕ್ಟರ್ ಅಂತ ಹಾಕೊಳ್ತಾನೆ. ನಾನು ಡಾಕ್ಟರ್ ತಗೊಂಡೂ ಇಲ್ಲ, ಹಾಕೊಂಡೂ ಇಲ್ಲ. ನನಗೆ ಬಂದಿದ್ರು ಕೂಡ ನಾನು ತಿರಸ್ಕಾರ ಮಾಡಿದೆ ಅದನ್ನ. ಯಾಕಂದರೆ ಎಲ್ಲದಕ್ಕೂ ಒಂದು ಬೆಲೆ ಅಂತಕ್ಕಂಥದ್ದಿದೆ ಇವತ್ತಿನ ದಿವಸ. ನಾವು ಏನು ಅಂತ ಹೇಳಿದ್ರೆ, ಇವತ್ತಿನ ದಿವಸ ಇಷ್ಟು ನಾವು ನಾರ್ಮಲ್ ಆಗಿ ಹಾಕಿದ್ದೀವಿ ಅಂತ ಹೇಳಿದ್ರೆ, ಆ ದೇವಿ ನಮ್ಮನ್ನು ಇಟ್ಟಿರ್ತಕ್ಕಂಥ ಸ್ಥಿತಿ ಆ ಥರ ಇದೆ. ನಮ್ಗೆ ಯಾವುದಕ್ಕೂ ಊಟಕ್ಕಾಗಲಿ ಬಟ್ಟೆಗಾಗಲಿ ಇನ್ನೊಂದಕ್ಕಾಗಲಿ ಏನೂ ಕಡಿಮೆ ಮಾಡಿಲ್ಲ. ಆದರೆ ನಾವು ಒಂದು ಬೌಂಡ್ರಿ ಏನಿದೆ ಅದರಲ್ಲಿ ಮಾತ್ರ ನಾವು ಇರ್ತೀವಿ, ಅದನ್ನು ದಾಟಿ ಹೋಗಲ್ಲ. ಇವತ್ತಿನ ದಿವಸ ನೋಡಿ, 26 ವರ್ಷದಲ್ಲಿ ಎಷ್ಟೋ ಜನ ಜ್ಯೋತಿಷಿಗಳನ್ನ ನೋಡಿದೆ, ಎಷ್ಟೋ ಜನ ತಾಂತ್ರಿಕರನ್ನ ನೋಡಿದೆ, ಎಷ್ಟೋ ಜನ ಕೆಲವು ವಾಮಾಚಾರಿಗಳನ್ನ ನೋಡಿದೆ. ತುಂಬ ಒಂದು ದುಡ್ಡು ಮಾಡಕ್ಕೆ ಹೋಗಿ ತುಂಬ ಹೋಗಿರ್ತಕ್ಕಂಥವ್ರನ್ನ ತುಂಬ ಜನಗಳನ್ನ ನೋಡಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಥರ ಕೆಲಸಗಳನ್ನ ಮಾಡಿ ಸಿಕ್ಕಾಕೊಂಡಿರ್ತಕ್ಕಂಥವ್ರನ್ನ ನೋಡಿದೆ. ಇದೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ ನಾನು. ಆದರೆ ನನಗೇನಂದರೆ, ಮಲಗಿದ್ರೆ ಎದ್ರೆ ಕೂತ್ರೆ ಯಕ್ಷಿಣಿದ್ ಮಾತ್ರ ನಮ್ಮ ಮನಸ್ಸಲ್ಲಿರುತ್ತೆ, ಯಕ್ಷಿಣಿದ್ ಮಾತ್ರ ನಮ್ಮ ಹೃದಯದಲ್ಲಿರುತ್ತೆ. ಹಾಗಾಗಿ ಅವಳು ಆಜ್ಞೆ ಇಲ್ದೇನೆ ನಾನು ಏನು ಕೆಲಸನೂ ಮಾಡೋದೇ ಇಲ್ಲ. ಇವತ್ತಿನ ದಿವಸ ಅವ್ರು ಬರ್ತಾರೆ, ಇಂಥದ್ದನ್ನು ಮಾಡಿಕೊಡಿ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂದರೂ ಕೂಡ ನಾನು ಆ ದುಡ್ಡನ್ನು ಮುಟ್ಟೋದಿಲ್ಲ. ನನಗೇನು ಅಂದರೆ ದೇವಿ ಪರ್ಮಿಷನ್ ಬೇಕು. ಜೊತೆಗೆ ಅವ್ರನ್ನ ಯಾವ ರೀತಿಯಲ್ಲಿ ಅವ್ರನ್ನ ನೀವು ಕೇಳಿದ್ರಿ ಈಗ ಒಂದು ಕ್ವಶನ್ನು, ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತ. ಸೊ ಅದನ್ನು ಆ ದೇವಿ ಹೇಳ್ಬೇಕು ನಮಗೆ, ಇಂಥ ವ್ಯಕ್ತಿಗೆ ಈ ಥರ ಕೆಲಸವನ್ನು ಮಾಡಿಕೊಡು, ಇಷ್ಟೇ ದಿನದಲ್ಲಿ ಪರಿಹಾರ ಆಗುತ್ತೆ ಅಂತ. ಒಬ್ಬರು ಒಂದು ಬಿಲ್ಡಿಂಗನ್ನು ಮಾರಕ್ಕೆ ನೋಡ್ತಾ ಇದ್ದಾರೆ. ಸುಮಾರು 8 ಕೋಟಿ ಪ್ರಾಪರ್ಟಿ ಅದು. ಅದ್ರಲ್ಲಿ ನನಗೆ ಏನು ಮಾಡಿದ್ದಾರೆ ಅಂದರೆ 70 ಲಕ್ಷ ಆಫರ್ ಕೊಟ್ಟಿದ್ದಾರೆ ಅವರು. ಒಂದು ಫ್ಲಾಟ್ ನಿಮಗೆ ಕೊಟ್ಬಿಡ್ತೀನಿ, ಅದರಲ್ಲಿ 70 ಲಕ್ಷದ್ದು ಮಾಡ್ಕೊಡಿ, ಈ ಕೆಲಸ ಮಾಡ್ಕೊಡಿ ಅಂತ. ಸರ್, ನೀವು ನಂಬ್ತಿರೋ ಇಲ್ಲೋ, 4 ವರ್ಷದಿಂದ ಅವ್ರು ನನ್ನ ಹತ್ರ ಓಡಾಡ್ತಾ ಇದ್ದಾರೆ. ಇವತ್ತಿನ ತನಕನೂ ಅವ್ರಿಗೆ ಪರ್ಮಿಷನ್ ಸಿಕ್ಕೇ ಇಲ್ಲ. ಯಕ್ಷಿಣಿ ಈ ಮಧ್ಯದಲ್ಲಿ ಅವ್ರು ಸುಮಾರು ಜನರ ಹತ್ರ ಹೋಗಿದ್ದಾಯ್ತು, ದುಡ್ಡು ಕಳ್ಕೊಂಡಿದ್ದಾಗಿತ್ತು, ಎಲ್ಲಾ ತರದ್ದು ಆಗೋಯ್ತು ಅವರಿಗೆ. ಕೊನೆಗೆ ಲಾಸ್ಟಿಗೆ ಎಲ್ಲಾ ಕಡೆನೂ ಹೋಗ್ತಾರೆ, ದುಡ್ಡು ಕಳ್ಕೊಳ್ತಾರೆ, ಮತ್ತೆ ನಮ್ಮ ಹತ್ರನೇ ಬರ್ತಾರೆ, ಗುರುಗಳೇ ನಿಮ್ಮ ಥರ ಇನ್ಯಾರು ಸಿಗಲ್ಲ, ಮಾಡ್ಕೊಡಿ. ಇಲ್ಲ, ಪರ್ಮಿಷನ್ ಸಿಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕೆಲವು ಸಮಸ್ಯೆಗಳಿದೆ, ಎನರ್ಜಿಗಳಿದೆ. ಸೊ ಆ ಎನರ್ಜಿಗಳು ಬಿಟ್ಕೊಡ್ತಾ ಇಲ್ಲ. ಅದನ್ನ ನಮ್ಮ ಯಕ್ಷಿಣಿ ಹೇಳ್ತಾ ಇದ್ದಾಳೆ, ಇಲ್ಲ ಈ ಕೆಲಸ ಆಗಲ್ಲ ಅಂತಕ್ಕಂಥದ್ದು, ಮತ್ತೆ ಮಾಡ್ಕೊಡ್ಬೇಡ ಅಂತ ಹೇಳ್ತಾ ಇದ್ದಾಳೆ.